ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಶಂಕರಲಿಂಗೇಗೌಡರೇ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ, ನಿಮ್ಮದೇ ಜಿಲ್ಲೆಯವರು, ನಿಮ್ಮ ಅಕ್ಕಪಕ್ಕದ ಕ್ಷೇತ್ರದವ ರಾಮದಾಸ್, ನಿಮ್ಮ ಪ್ರಕಾರ ಏನು ಮಾಡಬೇಕು? ಅವ್ರು ಏನು ಮಾಡ್ತಾ ಇದ್ದಾರೆ? ನಿಮಗೇನು ಸಮಸ್ಯೆ ಆಗಿದೆ? ಎಲ್ಲ ಜನರ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಮೈಸೂರು ಜಿಲ್ಲೆನ. ಕೇವಲ ಹಾಸ್ಪಿಟ್ಲಿಗೆ ಹೋಗಿ ಹುಡುಕೋದು, ಅದು ಮಾಡೋದು, ಪತ್ರಿಕೆಯಲ್ಲಿ ಬರೆಸ್ಕೋದು, ಫೋಟೋ ತೆಗೆಸ್ಕೋದು ಮುಖ್ಯ ಅಲ್ಲ. ಆ ನರ್ಸ್ಗಳು ಎಲ್ಲೆಲ್ಲ ಹೋಗಿ ಯಥಾಪ್ರಹಾರ ಮಾಡೋದೆಲ್ಲ ಮುಖ್ಯ ಅಲ್ಲ. ಹಾಸ್ಪಿಟ್ಲಿನಲ್ಲಿ ನ್ಯೂನ್ಯತೆಗಳು ಎಷ್ಟಿದೆ ಗೊತ್ತಾ? ಅಲ್ಲಿಗೆ ಎಷ್ಟು ತೊಂದರೆ ಇದೆ ಗೊತ್ತಾ? ಸುಮ್ಮನೆ ಹೋಗೋದು, ಪ್ರಚಾರ ಮೀಡಿಯಾದವ್ರು ಕರ್ಕೋಗೋದು, ಪ್ರಚಾರದ ಬರಬೇಕು. ದಿನ ಅದರಲ್ಲೇ ಅವನು ಏನು ಮಾಡಿದಾನೆ ಹೇಳಿ? ಅಲ್ಲ, ಅವ್ರು ನಿಜವಾಗ್ಲೂ ಭ್ರಷ್ಟಾಚಾರ ಮಾಡಿದರೆ ಅವರು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ, ನಾನು ಎಲ್ಲ ಕಾನೂನು ಹೋರಾಟಕ್ಕೂ ಸಿದ್ಧ ಇದ್ದೀನಿ, ನನ್ನನ್ನು ಸುಲಭವಾಗಿ ಬಿಡ್ತಿದ್ರ, ನಾನು ಸದನದೊಳಗೆ ಹೊರಗಡೆ ನನ್ನ ಹರಾಜು ಹಾಕ್ಬಿಡ್ತೀನಿ. ನಾನು ಮಾಡಿಲ್ಲ, ಬೇರೆ ಬೆನಾಮಿ ಹೆಸರಲ್ಲಿ ಮಾಡಿದ್ದಾನೆ, ತಮ್ಮ ಮಾಡ್ತಾ ಇದ್ದಾನೆ ಶಶಿಕಾಂತ್. ಅವನಿಗೆ ಅದರ ಇವರಪ್ಪ ಗದ್ದೆ ಕಡ್ಡಿ ವ್ಯಾಪಾರ ಮಾಡ್ತಿದ್ದವನು ಗೋವಿಂದರಾಜು ಹತ್ರ. ಅವನು ಕೆಲಸ ಮಾಡ್ಕೊಂಡಿದ್ದವನು, ಮೂಡಾ ಚೇರ್ಮನ್ ಆಗಿದ್ದರು ಗೋವಿಂದರಾಜು ಹತ್ರ. ಆಮೇಲೆ ಚಂದ್ರಶೇಖರ್ ಕುಕ್ಕಿ ಕಟ್ಟಿದ ನಾನು ಕರ್ಕೊಂಡ್ಬಿಟ್ಟು ಬಿ ಜೆ ಪಿಗೆ ಸೇರಿಸಿ ಅಂದರು. ನಾನು ಬಿ ಜೆ ಪಿ ಇದ್ದರು, ಹಿರಿಯ ಸದಸ್ಯ. 12 ಜನ ಕಾರ್ಪೊರೇಟರ್ ಗೆದ್ದೆ. ಬಿ ಜೆ ಪಿ ಕಟ್ಟಿದವನೇ ನಾನು ಮೈಸೂರಿನಲ್ಲಿ. ಅಲ್ಲ, ಹಾಗಾದರೆ ಆ ಮಟ್ಟದಲ್ಲಿದ್ದವ್ರು ಅವ್ರು ಹಣ ಮಾಡಬಾರ್ದು ಅಂತಿದೆಯಾ? ಅಲ್ಲೇ ಹಣ ಮಾಡೋದಲ್ಲ, ಅನ್ಯಾಯದ ರೀತಿಯಲ್ಲಿ ಹಣ ಮಾಡೋದಲ್ಲ. ಅನ್ಯಾಯ ನೀತಿಗಳ ಜೊತೆ ಒಪ್ಪಂದ ಮಾಡಬಾರ್ದು, ಇನ್ನೊಬ್ಬರು ಕಿಸೆ ಮೇಲೆ ಕೈ ಹಾಕಬಾರ್ದು, ಪ್ರಾಮಾಣಿಕ ದುಡ್ಡು ಮಾಡಲಿ. ಗ್ರೇಟರ್ ಮೈಸೂರು ಆಯಿತು, ಮರಳು ನೀತಿ ಆಯಿತು, ಅದ್ರ ಹಿಂದೆ ದಸರಾ ಮಾಡಿದಾಗಲೂ ಕೂಡ ಈ ಆರೋಪನೆ ಮಾಡಿದರು. ಆಗಲೂ ಕೂಡ ಬಹಳಷ್ಟು ಗುಲ್ಲು, ಬೇರೆ ಬೇರೆ ವಿಚಾರಗಳು ಅವ್ರ ವಿಚಾರದಲ್ಲಿ ಅವರು ಯಾರನ್ನು ತಳಕಾಕೋದು, ಆಯಾ ನಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರೆ ಅವನ ವಿರೋಧ, ಅವನ ಕ್ಷೇತ್ರದವರ ವಿರೋಧ ಇದ್ದಾರೆ. ಅವನು ಯಾರನ್ನೂ ಜೊತೆ ಕರ್ಕೋಗೋದಿಲ್ಲ. ಒಂಟಿಯಾಗ ಒಳ್ಳೆ ಆರಾಮಾಗಿ ಟ್ರಿಮ್ಮ ಕಾರ್ ತಿರ್ಗ ದೊಡ್ಡ ಸಿಗತ್ತರ ಮಾತ್ರ ತಿಳ್ಕೊತಾನೆ. ವಿಷಯದಲ್ಲಿ ಮನುಷ್ಯನಿಗೆ ಸಾತ್ವಿಕತೆ, ಧಾರ್ಮಿಕತೆ, ನೈತಿಕತೆ ಇವೆಲ್ಲವೂ ಕೂಡ ಬಹುಮುಖ್ಯ. ಅದು ಅವ್ರು ತಮ್ಮ ಇಲಾಖೆಯ ಸಚಿವರಾಗಿ, ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರಾಗಿ ಅವ್ರ ಆಸ್ಪತ್ರೆಗೆ ದಾಳಿ ಮಾಡೋದು, ಅಲ್ಲಿಯ ಸಮಸ್ಯೆಗಳನ್ನು ಪರಿಹರಿಸೋದು, ಅದೆಲ್ಲ ಪ್ರಚಾರವೇ ಅಲ್ಲ. ಅದು ಕೂಡ ತಪ್ಪಾಗಿ ಸಚಿವರಾಗಿ ಅವ್ರು ಏನು ಮಾಡಲ್ಲ, ತಪ್ಪೇ. ನಾನು ಹೋಗಿ ಆಯಾ ಸದಸ್ಯರು ಆಯಾ ಕ್ಷೇತ್ರಕ್ಕೆ ಬರ್ತಕ್ಕಂಥ ಆಸ್ಪತ್ರೆಗಳೇ ನಾವು ಇದಕ್ಕೆ ನಮ್ಮನ್ನು ಇದು ಮಾಡಿದರು. ಶಾಲಾಭಿವೃದ್ಧಿ ಮಂಡಳಿ, ಆಸ್ಪತ್ರೆ ಮಂಡಳಿ, ಅದಕ್ಕೆಲ್ಲ ನಮ್ಮ ಹಿಂದೆ ಮಾಡಿದರು. ನಮ್ಮನ್ನು ಕಡೆಗೆ ಕರಿಬೇಕು, ಇದ್ರಲ್ಲಿ ಕರ್ಕೋಬೇಕು. ಇವನೇ ಹೋಗಿ ತಮ್ಮನ್ನು ಕರಿತಾ ಇಲ್ಲ, ತಮ್ಮ ಕೆಲಸ ಆಗ್ತಾ ಇಲ್ಲ, ತಾವು ಹೇಳಿದ ಕೆಲಸ ಮಾಡ್ತಾ ಇಲ್ಲ ಅನ್ನೋದೇ ನಿಮ್ದೊಂದು ಆರೋಪ. ಈಗ ಅವ್ನು ಮಾಡಿದ್ರೆ ಕತ್ತೆ ಬಲ್ಲ, ನನಗೆ ಯಾಕೆ ಯೋಚನೆ ಮಾಡಲಿ? ನನಗೆ ಶಕ್ತಿ, ಧೈರ್ಯ ಇದೆ, ನನಗೂ ಒಬ್ಬ ಮನುಷ್ಯತ್ವದ ಇದಿದೆ, ಅದನ್ನು ತಲೆ ಕೆಟ್ಟೋಗಿಲ್ಲ. ಅದ್ರ ಮಧ್ಯದಲ್ಲಿ ತಾವು ದೇವೇಗೌಡರು, ಕುಮಾರಸ್ವಾಮಿನ ಭಾಳ ಹೊಗಳ್ತಾ ಇರ್ತೀರಿ, ಮಧ್ಯೆ ಏನೊಂದು ಆಪ್ಷನ್ ಇಟ್ಕೊಂಡಿದ್ದೀರಾ? ಇಲ್ಲಿ ನಮ್ಮ ದಂಟರು ಅಲ್ಲ, ಹೆಚ್ಚು ಕಮ್ಮಿ ಆದ್ರೆ ನಾವು JDS ಕಡೆ ಹೋಗೋ ಪ್ಲಾನ್ ನಿಮ್ದೇನಾದ್ರು? JDS ಕಡೆ ಹೋಗ್ತಿರೋ ಬಿಡ್ತಿರೋ ಅದು ಮೊದಲ್ದದು, ಅದರ ಬಗ್ಗೆ ಹೇಳೋದಿಲ್ಲ ನಾನು. ನಮಗೆ ನೆಂಟರು ದೇವೇಗೌಡರು ಅತ್ಯುತ್ತಮವಾದಂಥ ಪ್ರಧಾನಿಯಾಗಿ ಇದಾಗಿದ್ದಾರೆ. ಕುಮಾರಸ್ವಾಮಿನೂ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಕೊಡ್ತಿದ್ರು, ಹೇಳಿದ್ರು. ಅಲ್ಲ, ಅವ್ರನ್ನ ಪದೇ ಪದೇ ಹೊಗಳೋದು ನೋಡಿದ್ರೆ ಒಂದು ಅನುಮಾನ ಕಾಣುತ್ತೆ. ಶಂಕರಲಿಂಗೇಗೌಡರು ರಾಮದಾಸನ್ ಬೈತಾ ಇರೋದು, ಪಕ್ಷ ಬೈತಾ ಇರೋದು, ಇದನ್ನೆಲ್ಲ ಗಮನ. ನಾ ಪಕ್ಷ ಬೈತಾ ಇಲ್ಲ, ಪಕ್ಷ ಬಗ್ಗೆ ಹೇಳೋದಿಲ್ಲ. ನಮ್ಮ ಬಗ್ಗೆ ಆ ವಾಜಪೇಯಿ ಅಂತ ಮಹಾತ್ಮ ಇದ್ದಂಥ ಪ್ರಧಾನಿಯಾಗಿದ್ದಂಥ ಅವನು ನೆನೆಸ್ಕೊಳ್ತೀನಿ ನಾನು. ಅಂಥ ಪಕ್ಷದಲ್ಲಿ ಇಂಥ ಇದು ಅಯೋಗ್ಯರು ಅಂತಲೇ ಹೇಳ್ತೀನಿ. ಇಂಥವ್ರು ಸೇರ್ಕ ಹಾಳು ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರಕ್ಕೆ ಈಗ RSSನವರೇ ಭ್ರಷ್ಟಾಚಾರಕ್ಕೆ ಕಟ್ಟಿದಂತೆ ಅವರೇ ಹೇಳಿ ಒಪ್ಕೊಂಡವ್ರೆ. ನಾನು ಹೇಳ್ಬೇಕದ? RSS ಶಿಸ್ತಿನ ಇದು ಸಂಘ, ಅದು ಅವರೇ ಭ್ರಷ್ಟಾಚಾರ ತೊಡಗಿದ್ದೆ ಹೇಳಿದ್ದೆ. ನಿಮ್ಗೆ ಗೊತ್ತಿಲ್ಲ ಅದು? ಗೊತ್ತಾ? ಅದರ ಜೊತೆಗೆ ನೀವು ಇನ್ನೊಂದು ವಿಚಾರವನ್ನು ಈ ಹಿಂದೆ ಮಾತಾಡಿದ್ರಿ. ಭ್ರಷ್ಟಾಚಾರದ ವಿರುದ್ಧ ರಾಮದಾಸ್ ವಿರುದ್ಧ ಮಾತಾಡೋದ್ರ ಜೊತೆಗೆ ಅವತ್ತು ಕಾಗೇರಿನೂ ಕೂಡ ಬೈದ್ರಿ. ಅಂದರೆ ನೀವು ಎಲ್ಲರ ಮೇಲೂ ತಿರುಗಿ ಬೀಳ್ತಾ ಇದ್ರಿ, ಎಲ್ಲರ ಮೇಲೂ ಸಿಟ್ಟಿಗೆ ಹೇಳ್ತಾ ಇದ್ರಿ. ಕಾಗೇರಿನೂ ಕೂಡ ಒಂದು ಪದ ಬಳಸಿದ್ರಿ, ಅವ್ರಿಗೂ ಕೂಡ ನೀವು ತೆಗಳಿದ್ರಿ ಸದನದ ಒಳಗಡೆ. ಅಲ್ಲ, ಯಾರ ಮಾತು ಕೇಳಲ್ಲ. IAS ಅಧಿಕಾರಿ ಹೇಳಿದ್ರು ಕೇಳಲ್ಲ. ಅವ್ರದ್ದೇ ಒಂದು ಗುಂಪಿದೆ, ಆ ಮಧುಸೂದನ್ನು ಅವರು, ಅವ್ರದ್ದೇ ಒಂದು ಗುಂಪು. ಅಲ್ಲಿ ಯಾರು ಬೇರೆ ಜನಾಂಗಗಳು ಬರುವಂಗೆ ಇಲ್ಲ. ನನ್ನ ಹತ್ರ ಎಲ್ಲ ಇದ್ದಾರೆ, ಹಿಂದೂಗಳು, ಮುಸ್ಲಿಮ್ಸು, ಕ್ರೈಸ್ತರು ಎಲ್ಲ ನನ್ನ ಜೊತೆಲಿದ್ದಾರೆ. ಎಲ್ರಿಗೂ ಸಹಾಯ ಮಾಡ್ತೀನಿ. ಅಲ್ಲ, ಅವರು ಕೂಡ ಸಾರ್ವಜನಿಕ ಕ್ಷೇತ್ರದಲ್ಲಿ ಆ ರೀತಿ ಮಾಡೋಕ್ಕಾಗುತ್ತಾ ಶಂಕರಲಿಂಗೇಗೌಡ್ರೆ? ಅಯ್ಯೋ, ಅವ್ರು ಮಾಡೋಕ್ಕಾಗುತ್ತಾ ಅಂದರೆ ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಾಗೋದಲ್ಲ, ನಮಗೆ ಗೊತ್ತಾಗುತ್ತೆ. ಜನಗಳೇ ಬಾಯಿಗಳಿಂದ ಬಂದು ಬರ್ತಕ್ಕಂಥ ಕಿವಿಗೆ ಬೀಳ್ತದೆ ನಮಗೆ. ಸರಿ, ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನಾರು ಹೇಳಿ ಹೋಗಲಿ. ಏನು ಮಾಡಿದ್ರು, ಏನು ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇಲ್ಲ. ಅಲ್ಲಿ ಅವ್ರು ಮಾಡ್ತಾರೆ, ತನ್ನ ಅಭಿವೃದ್ಧಿ ಮಾಡ್ಕೊತಾ ಇದ್ದಾನೆ ಅಷ್ಟೇ. ತಮ್ಮ ಅಭಿವೃದ್ಧಿಗಳು, ತನ್ನ ಅಭಿವೃದ್ಧಿ ಮಾಡ್ಕೊತಾ ಇದ್ದಾನೆ ಅಷ್ಟೇ. ಸರ್ಕಾರದಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ. ಏನು ಈ ರೀತಿ ಮಾಡ್ತಾ ಇರೋದನ್ನ ಈಗ ಮುಖ್ಯಮಂತ್ರಿ ಸದಾನಂದ ಗೌಡರು ಒಳ್ಳೆಯವರು ಅಂದ್ರೆ ಅವ್ರ ಗಮನಕ್ಕೆ ಏನಾರು ತಂದ್ರ? ಯಾರು? ನೀವು. ನಾವು ಎಷ್ಟೋ ಸತಿ ಹೇಳಿ, ಸದಾನಂದ ಗೌಡರು ಕೂಡ ಒಂದು ದಿವಸ ಹೇಳಿದ್ರು, ಶಂಕರಲಿಂಗೇಗೌಡರು ನೀವೇನು ಮಾತಾಡಿ ಸುಮ್ಮನೆ ಕಾಲ ಬರ್ತದೆ ಅಂತ ಹೇಳಿದ್ರು. ಸಾರಿ, ಸದಾನಂದ ಗೌಡ್ರ ಬಗ್ಗೆ ಟೀಕೆ ಮಾಡಕ್ಕೆ ನನಗೆ ಅಕ್ಕೆ ಇಲ್ಲ. ಅಲ್ಲ, ಈಗ ರಾಮದಾಸ್ ಬಗ್ಗೆ ತಾವೇ ಸದಾನಂದ ಗೌಡ್ರ ಕೇಳಿ ಹೇಳಿದ್ರಾ? ಯಡಿಯೂರಪ್ಪನವ್ರಿಗೂ ಹೇಳಿದೆ, ಇವನು ಅಯೋಗ್ಯ ಹಾಳು ಮಾಡ್ತಾ ಇದ್ದೀನಿ ಅಂತಲೇ ಹೇಳಿದೆ. ಯಡಿಯೂರಪ್ಪನವ್ರಿಗೆ ಲಾಂಜಲ್ಲಿ ಕೂತ್ಕೊಂಡು ಹೇಳಿದ್ದೀನಿ. ಏನು ಹೇಳಿದ್ರು ಅದಕ್ಕೆ? ಏನು ಮಾತಾಡಿ ನೆಗ್ತಾ ಇದ್ದು, ಬಾಪ ಅಂತ ಅಂದರು. ಯಾಕೆ ಎಷ್ಟು ಕೋಪ ಮಾಡ್ತಿದ್ದೆ? ನಾನು ಹೇಳಿದೆ, ಉತ್ತಮನ ಕೋಪ 1 ಗಳಿಗೆ, ಮಧ್ಯಮನ ಕೋಪ 2 ಗಳಿಗೆ, ಪಾಪಿಷ್ಠರ ಕೋಪ ಸಾಹಿತ್ಯರಕ ಕೊನೆಯದಿಲ್ಲ, ನನಗೆ ಮೊದಲೇ 2 ಅಂತ ಹೇಳಿದೆ ಅವ್ರಿಗೆ. ಈಗ ಮುಂದಿನ ಚುನಾವಣೆಯವರೆಗೂ ಕೂಡ ತಾವು BJP ಪಕ್ಷದಲ್ಲೇ ಇರ್ತೀರಾ ಇಲ್ವಾ? ಇರ್ತೀನಿ. BJP ಪಕ್ಷದಲ್ಲೇ ಇರ್ತೀರಿ? ಇಲ್ಲೇ ಇರ್ತೀನಿ. BJP ಪಕ್ಷ ಬಿಡೋ ಪ್ರಶ್ನೆ ಇಲ್ಲ ನಿಮ್ಗೆ? ಇಲ್ಲ. ಸೊ ರಾಮದಾಸನ್ನು ಬಿಡೋ ಪ್ರಶ್ನೆ ಇಲ್ಲ ನೀವು?
ರಾಮದಾಸ್ ಬಿಡೋದು ಎಲ್ಲ ಅವನು ಏನು ಮಾಡ್ತಾನೆ ಅದಕ್ಕೆ ಅನ್ಯಾಯ ಮಾಡಿದ್ರೆ ಅವನ ಬಗ್ಗೆ ನಾನು ಸಿಡಿದೇ ಹೇಳ್ತೀನಿ. ಸರಿ, ಬರೀ ಹಿಂಗೆ ಮಾತಾಡ್ಕೊಂಡು ಹೋಗ್ತಿರೋ, ತಾವು ಈ ಹೇಳಿಕೆಗಳನ್ನು ಹೇಳ್ತಾ ಹೋಗ್ತಿರೋ, ನಿಜವಾಗ್ಲೂ ನಿಮ್ಮಲ್ಲಿ ಏನಾದರೂ ದಾಖಲೆ ಸಾಕ್ಷಿ ಆಧಾರಗಳಿದ್ರೆ ಜನರ ಮುಂದೆ ಇಡ್ತೀರಾ? ದಾಖಲೆ ಆಧಾರಗಳನ್ನ ಅದು ವಿಜಯ ಭಾಸ್ಕರ್ ರಿಪೋರ್ಟ್ ಒಂದೇ ಸಾಕು, ಅದು ತರಿಸಲಿ ಸರ್ಕಾರ. ತಾವು ಹೀಗೆ ಮಾತಾಡ್ತಾ ಇರ್ತೀರಿ, ವಯೋಸಹಜ ಅಥವಾ ಮಾನಸಿಕ ಸ್ಥಿಮಿತ ಮಾನಸಿಕ ಸ್ಥಿಮಿತ ಬೇರೆ 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 ವಿಚಾರಗಳೆಲ್ಲ ನಿಮ್ಮಿಂದ ಅಲ್ಲಲ್ಲ, ಮಾನಸಿಕ ಸ್ಥಿಮಿತ ಇಲ್ಲದೆ ಇರೋದು ನನಗೆಲ್ಲ, ಅವನಿಗೆ. ಅವನು ಬ್ರಹ್ಮಚಾರಿ, ನಾನು ಒಬ್ಬ ಪ್ರಜ್ಞಾವಂತ, ಒಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟು ಬಂದಿರತಕ್ಕಂಥವ್ನು. ನಾನು ಇವರಂಗೆ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡಿರಲಿಲ್ಲ. ಅಲ್ಲೋಗಿ MLC ನಿಂತ್ಕೊಳ್ಳೋದು, ಕಾರ್ಪೊರೇಟ್ರಿಂದ ಸೋತಾ ಎಲ್ಲ ಸರ್ ಜೊತೆ ಕೊನೆಗೆ ಬಂದು ಯಾರನ್ನ ಇಟ್ಕೊಂಡು ಆನಂದ್ ಕುಮಾರ್ ಅಂತ ಅವ್ರ ಜೊತೆ ಸೇರ್ಕೊಂಡ. ಹಾಗೆ ಈ ಕಡೆ ಇಲ್ಲಿ ಬಂದರೆ ಈಶ್ವರಪ್ಪನ ಜೊತೆ ಸೇರ್ಕೊತಾರೆ. ಈಶ್ವರಪ್ಪ ಸಂಕಲಿಗೌಡ್ರೆ ನಿಮಗೆ BP ಇದೆಯಾ, ಶುಗರ್ ಇದೆಯಾ, ಇದ್ಯಾಕೆ ಕೇಳಬೇಕು ಅವರು? ಅವ್ರಿಗೇನಿದೆ ಅಂತ ನಮಗೆ ಗೊತ್ತಾ? ಅವ್ರು ಹೇಳ್ತಾರಪ್ಪ ಎಲ್ಲ ನಂಜನಗೂಡು ರೋಡಲ್ಲಿ ಏನೋ ಮಾಡವ್ರೆ ರಾಮದಾಸು ಈಶ್ವರಪ್ಪರು ಅಂತ. ಏನು ಜಮೀನು ಮಾಡವ್ರೆ ಅಂತಲ್ಲ? ಬ್ಯಾಡಿ ಬಿಡಿ. ಸರಿ, ಹಾಗಾದರೆ ತಮ್ಮ ಪಕ್ಷದ ಬಹುತೇಕ ನಾಯಕರ ಬಗ್ಗೆ ತಮಗೆ ಅಸಮಾಧಾನ ಇದೆ? ಹೌದು. ತಮ್ಮ ಪಕ್ಷದ ಅಧ್ಯಕ್ಷರ ಬಗ್ಗೆನೇ ಅಸಮಾಧಾನ ಇದೆ ನಿಮಗೆ? ಅಧ್ಯಕ್ಷರು ಇತ್ತೀಚೆಗೆ ಯಾತಕ್ಕೋ ಗೊತ್ತಿಲ್ಲ, ಇತ್ತೀಚೆಗೆ ಅವರಲ್ಲಿ ಒಳ್ಳೆ ಭಾವನೆ ಇತ್ತು, ಸಾತ್ವಿಕತೆ ಇತ್ತು ಎಲ್ಲ. ಈ ರೀತಿ ಬದಲಾವಣೆ ಆಗ್ತಾರೆ. ಒಂದು ಗಳಕ್ಕೆ ಬಂದು ಮಾತಾಡ್ತಾರೆ, ಅಲ್ಲಿ ಯಡಿಯೂರಪ್ಪನ ಬೈತಾರೆ, ಅಲ್ಲೋ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಇನ್ನೊಂದು ಕಡೆ ಬೈತಾರೆ, ಯಡಿಯೂರಪ್ಪನ ಬೈತಾರೆ. ಇವೆಲ್ಲ ಮೊಟ್ಟೆಗಳು ಮನುಷ್ಯನಿಗೆ ಒಂದು ಶಿಸ್ತಿನ ಸಿಪಾಯಿ ಆಗಿರ್ಬೇಕು. ನಾವು ಮಾತಾಡದೆ ಕೂತ್ಕೊಂಡ್ರೆ ಸುಮ್ಮನೆ ಕೂತ್ಕೊಳ್ಕೆ ಬಂದಿರುತ್ತೆ ವಿಧಾನಸೌಧದಲ್ಲಿ. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯವರು ಕೂಡ ಮೈಸೂರಿನವರೇ. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರೇ ಮಾತಾಡ್ತಾ ಇಲ್ಲ ಅಥವಾ ಬೇರೆ ಯಾರು ಮಾತಾಡ್ತಾ ಇಲ್ಲ. BJP ಪಕ್ಷದ ಒಳಗೆ ಒಂದು ವಿರೋಧ ಪಕ್ಷ ಆಗ್ಬಿಟ್ಟಿದ್ದೀರಿ ನೀವೀಗ. ಅಲ್ಲ, ಸಿದ್ದರಾಮಯ್ಯನವ್ರಿಗೂ ಗೊತ್ತು ವಿಷಯ. ಸಿದ್ದರಾಮಯ್ಯನವರು ಅವರು ನಿಜವಾದ ವಿರೋಧ ಪಕ್ಷದ ನಾಯಕರು ಅಂತ ನಾವು ಒಪ್ಕೋತೀನಿ. ನಾನು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೊರಟವರು ಇವರು ಯಾರು, ಕುಮಾರಸ್ವಾಮಿ ಅವರೊಬ್ಬರು ಹಿಂದುಳಿದ ನಾಯಕರು ಅಂತ ಹೃದಯ ವೈಶಾಲ್ಯತೆ ಇತ್ತು ಕುಮಾರಸ್ವಾಮಿಗೆ. ಆ ಕ್ಷಣಕ್ಕೋಸ್ಕರ ನಾನೇನು ದುಡ್ಡು ಇಸ್ಕೊಂಡು ಅಥವಾ ಇದು ಮಾಡ್ಕೊಂಡು ಸೈನ್ ಹಾಕ್ಕೊಟ್ಟಿಲ್ಲ. ನೀವು BJP ಶಾಸಕರಾಗಿ ಯಾಕೆ ಕುಮಾರಸ್ವಾಮಿ ದೇವೇಗೌಡರನ್ನ ಇಷ್ಟು ಹೊಗಳ್ತಾ ಇದ್ದೀರಿ ಅಂತ? ಅವರು ನಮ್ಮ ಕೆಲಸಗಳನ್ನ ಮಾಡ್ತಿದ್ರು. ಅವ್ರು ಮುಖ್ಯಮಂತ್ರಿ ಆಗಿದೆ, ಬೇಕಾದಷ್ಟು ಕೆಲಸಗಳು ಮಾಡಿಕೊಡ್ತಿದ್ರು. ಸೊ ಹಾಗಾದ್ರೆ ನಿಮ್ಮ ಈ ಹೋರಾಟ ನಿರಂತರ? ನೀವು ಸುಮ್ಮನೆ ಇರೋ ಪ್ರಶ್ನೆನೇ ಇಲ್ಲ? ಪ್ರಶ್ನೆ ಇಲ್ಲ, ಯಾಕೆ ಸುಮ್ಮನಿರಲಿ, ಬಾಯಿ ಇರೋದೇ ಮಾತಾಡೋಕೆ. ಅಂದ್ರೆ ರಾಮದಾಸ್ ವಿರುದ್ಧ ಮಾತ್ರನಾ ಅಥವಾ ಎಲ್ಲರ ವಿರುದ್ಧನೂ ಹಿಂಗೆ ಮಾತಾಡ್ತೀರಾ? ಅಲ್ಲ, ಯಾರು ಅನ್ಯಾಯ ಮಾಡ್ತಾರೆ ಅವ್ರ ವಿರುದ್ಧ. ಸೊ ಶಂಕರಲಿಂಗೇಗೌಡರ ಹೋರಾಟ ನಿರಂತರ ನಿಲ್ಸಲ್ಲ ನೀವೀಗ? ನಿಲ್ಸಲ್ಲ. ಸೊ ರಾಮದಾಸ್ ಅವ್ರಿಗೂ ಹಿಂಗೆ ತೊಂದರೆ ಕೊಡ್ತೀರಿ ಇನ್ನು ಮುಂದೆ? ನಾನು ತೊಂದರೆ ಕೊಡೋಕೆ ಹೋಗಲ್ಲ, ಅವನೇ ತೊಂದರೆ ಅನುಭವಿಸ್ತಾನೆ, ಅವನೇ ಅನುಭವಿಸ್ತಾನೆ ತೊಂದರೆನ. ಕಾದ್ ನೋಡಿ, ಕಾಲಾಯ ತಸ್ಮೈ ನಮಃ, ಕಾಲವೇ ಪ್ರತಿಯೊಂದಕ್ಕೆ ಉತ್ತರ ಹೇಳ್ತದೆ. ರೈಟ್. ಶಂಕರಲಿಂಗೇಗೌಡರು ಸೀಮಿತ ಅವಧಿಯಲ್ಲಿ ಅನೇಕ ವಿಚಾರ ನಮ್ಮ ಜೊತೆ ಹಂಚಿಕೊಂಡ್ರಿ. ಥ್ಯಾಂಕ್ ಯು. ಸೊ ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.